ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫಸ್ಟ್ ಟೈಮು ನಮ್ಮ ಮನೆಯವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೀ ಮಾಡೋದ್ರಲ್ಲಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನೋ. ಫಸ್ಟ್ ಟೈಮ್ ನಾನು ಪ್ರ್ಯಾಂಕ್ ಮಾಡ್ತಾ ಇರೋದು. ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲ ಈಗ ಅವ್ರು ಬರೋ ಟೈಮ್ ಆಗಿದೆ. ಬರ್ಬೇಕಾದ್ರೆ ಈ ಥರ ಕ್ಯಾಮ್ರಾ ಇಟ್ಕೊಂಡು ಟೀ ಮಾಡಿ ಕೊಟ್ಟರೆ ಅವ್ರಿಗೆ ಅನುಮಾನ ಬರುತ್ತೆ. ಅದಕ್ಕೆ ಅವ್ರು ಬರೋದಕ್ಕಿಂತ ಸ್ವಲ್ಪ ಮುಂದೆಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಕ್ಯಾಮ್ರಾ ಎಲ್ಲಿಡಬೇಕು, ಏನಿಡಬೇಕು, ಯಾವ ಥರ ಎಲ್ಲಿಟ್ಟರೆ ಕಾಣುತ್ತೆ, ಅವ್ರಿಗೆ ಕಾಣುತ್ತೋ ಇಲ್ಲೋ, ಹೆಂಗೆ ಇಡಬೇಕು ಅಂತ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡೋಣ ಅದು ಯಾಕೆ ಬಂದಿದೆ, ಎಲ್ಲಿಡೋದು ಅಂತ. ಇಲ್ಲಿ ಟೀ ಮಾಡ್ತೀನಿ, ಹಾಲು ಕಾಸ್ತೀನಿ ತಂದು ಫಸ್ಟ್ ಟೈಮ್. ಜಲ್ದಿ ಅವ್ರು ಬರೋದ್ರೊಳಗೆ ಹಾಲು ಕಾಸೋಣ. ಫಸ್ಟ್ ಟೈಮ್ ಅನ್ನೋ ಪದ ಅದು ಎಷ್ಟೊಂದು ಸರಿ ಬಳಸಿಬಿಟ್ಟಿದ್ದೀನಿ. ಈ ವಿಡಿಯೋ ನಾನು ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇತ್ತು ಇಷ್ಟೊಂದು ಸರಿ ಬಳಸಿಬಿಟ್ಟಿದ್ದೀನಿ ಅಂತ. ಕೌಂಟ್ ಮಾಡಿ ಹೇಳಿ, ಯಾರ್ಯಾರು ಕೌಂಟ್ ಎಷ್ಟೆಷ್ಟು ಇರುತ್ತೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಆಗಿದೆ ಅಷ್ಟರೊಳಗೆ ಸ್ವಲ್ಪ ಟೀಗೆಲ್ಲ ಸ್ವಲ್ಪ ಜಾಸ್ತಿ ಬೇಗ ರೆಡಿ ಮಾಡ್ಕೊಬಿಟ್ರೆ ಅಲ್ಲಿ ಕೊಡಲಿಕ್ಕೆ ಬೇಗ ಈಸಿ ಆಗಿಬಿಡುತ್ತೆ. ಕ್ಯಾಮ್ರಾ ಎಲ್ಲಿಡೋದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲಿ ಗೊತ್ತಾಗುತ್ತೋ ಇಲ್ಲ, ಯಾಕಂದರೆ ಯಾವತ್ತೂ ಇಟ್ಟು ಕ್ಯಾಮ್ರಾ ಇಟ್ಟು ನಾವೇನು ಮಾಡಿಲ್ಲ. ಆದರೂ ಸ್ವಲ್ಪ ಮೊಬೈಲಲ್ಲಿ ಬರಲಿಕ್ಕೆ ಅವ್ರು ನೋಡ್ತಾ ಇರ್ತಾರೆ. ಏನಾದರೂ ನಾನು ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂದರೆ ಅವರಲ್ಲಿ ಮೊಬೈಲ್ ಇಟ್ಕೊಂಡೋಳ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಎಲ್ಲಿ ಇಡಬೇಕೋ ಏನೋ. ಮಾಮೂಲಿ ಚಾರ್ಜ್ ಹಾಕ್ತೀನಿ. ಚಾರ್ಜ್ ಹಾಕಿ ಈ ಥರ ಯಾವಾಗಲೂ ಇಟ್ಟಿರ್ತೀನಿ, ಅದೇ ಥರ ಇಡ್ತೀನಿ. ನೋಡೋಣ. ಈಗ ಸ್ವಲ್ಪ ಹಾಲು ಕಾಸೋಣ ಬೇಗ ಟೀ ಮಾಡಲಿಕ್ಕೆ. ಸ್ವಲ್ಪ ನಾನು ಬೆಲ್ಲ ಟೀ ಜಾಸ್ತಿ, ಸ್ವಲ್ಪ ಬೆಲ್ಲ, ಶುಗರ್, ಸಕ್ಕರೆ ಜಾಸ್ತಿ ಹಾಕ್ಬೋದು. ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕೋಣ. ಉಪ್ಪು ಹಾಕಿ ಮತ್ತೆ ಬಿ ಪಿ ಫುಲ್ ರೈಸ್ ಆಗಿಬಿಟ್ರಲ್ಲ ಮತ್ತೆ ನನಗೆ ಅವ್ನು ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಟ್ಟದ್ದು. ಏನೋ ತಮಾಷೆ ಮಾಡೋಕ್ಕೋಗಿ ಅಮಾಸೆ ಆಗಿಬಿಟ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬಿಡ್ತೀನಿ. ಸಕ್ಕರೆ, ಬೆಲ್ಲದ ಮಾಡೋದು ಯಾವಾಗ ನಾವು. ಸಕ್ಕರೆ ಆದರೆ ಸ್ವಲ್ಪ ಟೇಸ್ಟ್ ಗೊತ್ತಾಗುತ್ತೆ. ಬೆಲ್ಲ ಆದರೆ ಬೆಲ್ಲದ್ದೇ ಎಲ್ಲ ರೆಗ್ಯುಲರಾಗಿ ಮಾಡೋದು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ತೀನಿ. ಸೂಪರ್ ಐಡಿಯಲ್ಲ. ಬೆಲ್ಲ ಕರಗಕ್ಕೆ ಇಡ್ತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಅವ್ರಿಗೆ ಕುಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕಲ್ಲ. ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಕಾಸ್ತಾ ಇದ್ದೀನಿ. ಎರಡು ನನಗೂ ಅವ್ರಿಗೂ. ನಾನು ನಾರ್ಮಲಾಗಿ ಮಾಡ್ಕೊಳ್ತೀನಿ, ಅವ್ರಿಗೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಕೊಟ್ಬಿಡ್ತೀನಿ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರಂತ. ಕ್ಯಾಮ್ರಾ ಎಲ್ಲಿಡೋದು ಅಂತ ಚೆಕ್ ಮಾಡೋಣ. ಎಲ್ಲಿಟ್ಟರೆ ಯಾವ ಕಡೆ ಕಾಣುತ್ತೆ ಅಂತ. ಇದು ಸ್ವಲ್ಪ ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ಕ್ಯಾಮ್ರಾ ಎಲ್ಲಿಡೋದು ಅಂತ ಚೆಕ್ ಮಾಡೋಣ. ಎಲ್ಲಿಡಬೇಕು ಅಂತ ನೀಟಾಗಿ ಕಾಣುತ್ತೋ ಇಲ್ಲೋ ನೋಡಬೇಕು. ಅವ್ರಿಗೆ ಗೊತ್ತಾಗಬಾರ್ದಲ್ಲ. ಇಲ್ಲ ಹೊರಗೆ ನಾನು ಈ ಜಾಗದಾಗ ಇಡ್ತೀನಿ. ಸ್ವಲ್ಪ ಇಲ್ಲಿಟ್ಟಿದ್ದೀನಿ. ಚಾರ್ಜ್ ಹಾಕಿ ಇಡ್ತೀನಿ ಅಂತ ಇಟ್ಟಿರ್ತೀನಿ. ಇಲ್ಲಿಟ್ಟರೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ಹಿಂಗೆ ಅವ್ರು ಬಂದು ಅಲ್ಲೇ ಕೂತ್ಕೊಳ್ಳೋದು ಸೋಫಾದ ಮೇಲೆ, ಹಂಗಾಗಿ ಅಲ್ಲೇ ನೀಟಾಗಿ ಕಾಣುತ್ತೆ ಅಂತ ಇಟ್ಟಿದ್ದೀನಿ. ಏನು ಇಲ್ಲಿಡೋಣ. ಇಲ್ಲಿ ಗಣೇಶನ ಮುಂದ್ಗಡೆ ಡೈರೆಕ್ಟಾಗಿ ಹಿಂಗೆ ಕಾಣ್ತಾ ಇರುತ್ತೆ. ಹಿಂಗಿಟ್ರೆ ಕಾಣಲ್ಲ. ಇದು ಕಲ್ಲು ಅಡ್ಡ ಬರ್ತೈತೆ. ಇಲ್ಲಿಡ್ಬೇಕು. ಇಲ್ಲಿಟ್ರೆ ಕಾಣ್ತೈತಿ. ಇಲ್ಲಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇದ್ರೀಗೆ ಏನು ಕ್ಯಾಮ್ರಾ ಹಿಂಗಿಟ್ಟಾಳೆ ಮೊಬೈಲು ಅನ್ನಂಗೆ ಆಗ್ಬಿಡುತ್ತೆ. ಇಲ್ಲಿಡೋದು ಬೇಡ. ಅವ್ರು ಬಂದು ಟಿ ವಿ ಹಾಕ್ಕೊಂಡು ಬಿಡ್ತಾರೆ. ಅದಕ್ಕೆ ಇಲ್ಲಿ ಬೇಡ ಅನಿಸುತ್ತೆ ನನಗೆ. ಇಲ್ಲ, ಇಲ್ಲಿ ಕಾಣ್ತಾ ಇಲ್ಲ. ಬೇಡ. ಇಲ್ಲಿ ಇಟ್ಟರು ಕಾಣ್ತಾ ಇಲ್ಲ. ಬೇಡ, ಇದೇ ಪ್ಲೇಸ್ ಚೆನ್ನಾಗೈತೆ. ಇಲ್ಲಿ ಫೋನ್ ಚಾರ್ಜ್ ಹಾಕಿ ಇಟ್ಟುಬಿಟ್ಟಿರ್ತೀನಿ. ಯಾವಾಗಲೇ ರೆಗ್ಯುಲರಾಗಿ ಸ್ವಲ್ಪ ಇಲ್ಲಿ ಇಟ್ಟಿರ್ತೀನಿ. ಹಂಗಾಗಿ ಅವ್ರಿಗೆ ಅನುಮಾನ ಬರೋಲ್ಲ ಅನಿಸುತ್ತೆ ಸಾಮಾನ್ಯ. ಹಂಗಾಗಿ ಇದೇ ಜಾಗದಲ್ಲಿ ಇರ್ತೀನಿ. ಮುಂದ್ಗಡೆ ಫ್ಯಾನ್ ಇರುತ್ತಲ್ಲ, ಅಷ್ಟೊಂದು ಕರೆಕ್ಟಾಗಿ ಕಾಣ್ತಾ ಇರೋಲ್ಲ ನೋಡಿ. ಸ್ವಲ್ಪ ನೀಟಾಗಿ ಅಷ್ಟೊಂದೇನು ಕಾಣೋದಿಲ್ಲ. ಹಂಗಾಗಿ ಅಲ್ಲೇ ಬೆಟ್ರು. ಅಲ್ಲಿಡೋದೇ ಬೆಟ್ರು. ಮುಂದುಗಡೆ ಫ್ಯಾನ್ ಇರುತ್ತೆ, ಹಿಂದೆಗಡೆ ಮೊಬೈಲ್ ಇರುತ್ತೆ. ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ನಂದು ಪ್ರ್ಯಾಂಕು ವರ್ಕೌಟ್ ಆದರೆ ಸಾಕು. ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ. ಈಗ ಬರ್ತಾ ಇದ್ದಾರೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಎಲ್ಲ ಲೈಟಾಗಿ ಹೋಗ್ಬಿಡ್ತೀನಿ. ಬೇಗ ಬಂದಮೇಲೆ ಹಾಕಿದ್ರೆ ಯಾಕೆ ಅಂತಾರೆ. ಹೊರಗಿದ್ದಾರೆ.
ಚಿತ್ರಾನ್ನ. ಎಲ್ಲ ಕಾಯಿ ಹಣ್ಣು ಆಗ್ತಾವ. ಹೌದಾ? ಒಂದು ವಾರ ಆಯ್ತು ಆ ಬಾಕ್ಸ್ ಹಾಕಿ ಫುಲ್ ಐತಲ್ಲ, ಆ ಬಾಕ್ಸ್ ಹಾಕಿ ಬೇಕಾದ್ರೆ ಒಂದು ಕಾಯಿ ತಕ್ಕ ಅಷ್ಟೇ. ಅನ್ನ ಟೀ ಮಾಡೋಣ? ಬೇಡ. ಯಾಕೆ? ನಾನು ನಾಳೆ ಮಾಡಿ ಇಟ್ಟಿದ್ದೀನಿ. ನಿಮ್ಮ ಬತ್ತಿ ಅಂತ ಕಾಸು ಸಿಕ್ಕಿದೆ ಆಲೆ. ಇದಕ್ಕೆ ಜಾಸ್ತಿ, ಇದಕ್ಕೆ ಕಡಿಮೆ. ರೀ ಟಿ ಶರ್ಟ್ ಇಕ್ಕೆ ನಾ ಯಾವ ಹುಡುಗಿ ಬರ್ತೀನಿ ಅಂತೀಗ ಆ ಪಿಳ್ಳ ಬುಕ್ ಕೊಟ್ಟಿದ್ದಲ್ಲ ಅದಕ್ಕೆ ಟಿ ಶರ್ಟ್ ಇಕ್ಕೆ ಏನಾಗ್ತೈತೆ ಬರೀ ಬನೆಗೇನು ಅದಕ್ಕೆ ನಾನು ಕಾಫಿ ಕಾಸು ರೆಡಿ ಮಾಡಿದ್ದು. ಅವಳು ಗೊತ್ತಾಗ್ತಿಲ್ಲ, ನಾನೇ ದಿನ ಕಾಫಿ ಮಾಡ್ತಿದ್ನ. ಇಲ್ಲಿ ಕೆಳಕ್ಕೆ ಹೋಗಿ ಹೇಳಿ. ಆಮೇಲೆ ಎಲ್ಲ ಬುಕ್ ಯಾವ ತಗೊಂತಾನೆ. ತಗೊಂಡಿದ್ವಲ್ಲ ಸಾಕು. ನಗು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ, ಅಷ್ಟು ನಗು ಬರ್ತಾಯಿತ್ತೆ. ಅದಕ್ಕೆ ಟೀ ಕುಡಿ ಆಕ್ಷನ್ ಥರ ಮಾಡ್ತಾ ನಗ್ತಾ ಇದ್ದೀನಿ. ಪೂರ್ತಿ ನಗು ಕಂಟ್ರೋಲ್ಗೆ ಸಿಗ್ತಾಯಿಲ್ಲ ನನಗೆ, ಆ ಲೆವೆಲಿಗೆ ನಗು ಬರ್ತೈತೆ. ನಾನು ಈ ಥರ ಪ್ರಾಂಕ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ತುಂಬ ನಗು ಬರ್ತೈತೆ. ಅದಕ್ಕೆ ಬುಕ್ಕೆಲ್ಲ ತಗೊಬಂದು ನನ್ನ ಮೈಂಡ್ ಏನೇನೋ ಬೇರೆ ಕಡೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ರು ನಗು ನಿಲ್ತಾ ಇಲ್ಲ ನನಗೆ. ರಿಮೋಟ್ ಬೇರೆ ಬಚ್ಚಿಟ್ಬಿಟ್ಟಿದ್ದೀನಿ, ಯಾಕಂದರೆ ಬಂದ ತಕ್ಷಣ ರಿಮೋಟ್ ಟಿ ವಿ ಹಾಕ್ಕೊಳ್ತಾರೆ ಅಂತ ನಾನು ರಿಮೋಟ್ ಬಚ್ಚಿಟ್ಬಿಟ್ಟಿದ್ದೀನಿ. ನಂಗೆ ತಟ್ಕೊಳಕ್ಕಾಗ್ತಾಯಿಲ್ಲ, ನಗು ಅಷ್ಟು ಬರ್ತಾಯಿದೆ. ತಣ್ಣಗೆ ಬರ್ರಿ. ಏನು ಯಾವಾಗ ಮಳೆ ಬಂದ್ರೂ ಫ್ಯಾನು ಇವಾಗ ಎಷ್ಟು ತಣ್ಣಗಾಗ್ಬಿಟ್ಟೆ ತಾಳೆ ಪ್ರಪಂಚ ತಣ್ಣಗಾಗಿದೆಯಲ್ಲ ಅನಿಸುತ್ತಷ್ಟೇ. ನಾವು ಹೊರಗಿರ್ಬೇಕು. ಎಲ್ಲ ಬಂದಿದೆ ಬಾಕು ತೆಗ್ದು ಬೈದು ಸ್ವಲ್ಪ ನೀಟಾಗಿ. ಈಗ ಹುಡುಗಿ ಬರ್ತಾರೆ, ಆಮೇಲೆ ಫ್ಯಾನ್ ಹಾಕ್ತೀನಿ. ಅಲ್ಲ ಆಮೇಲೆ ಫ್ಯಾನ್ ಹಾಕ್ತೀನಿ. ಇಲ್ಲಿ ಕೆಳಗಿದ್ದಾಳೆ ಬಂದಿದ್ಲು, ಕೆಳಗೆ ಮನೆಗೆ ಕೊಟ್ಟು ಬರ್ತೀನಿ ಅಂತ ಮಾತಾಡ್ತಕ್ಕ ಓದಿದ್ರ ಅದು ಸ್ವಲ್ಪ ಓದಿದ್ದೀನಿ ಅಂತಂದು. ಕುಡಿ ಕಷ್ಟಪಟ್ಟು ಮಾಡಿದ್ವಿ, ಕುಡಿದಿರಿ. ಏನು ನಾನು ದಿನ ಮಾಡಲ್ಲ, ಇವತ್ತು ನೀನು ಕುಡಿ. ಇದು ಇದು ಬ್ರೂ ಹೇಳು, ಅದೇನು ಇದಾಗಿರಲ್ಲ, ಅದಲ್ಲಿ ಬಿಟ್ಟು ಹಂಗ ಆಯ್ತು. ಮತ್ತೆ ಏನು ಮಾಡೋಣ. ಇದನ್ನ ಕಾಪಿ ಅದು ಸ್ವಲ್ಪ ಇದೆ. ನೀನು ನೋಡಿ ಹೆಂಗೆ ಮಾಡಿ. ಬೆಲ್ಲದ ಪಾಕ ಅದು ಕಾಪಿ ಎಲ್ಲ ಬೆಲ್ಲದ ಪಾಕ ಕಾಪಿ ಎಲ್ಲ ಪಾಕ. ಇಬ್ರು ಒಂದೇ ಮಾಡಿರೋದು ನಾನು. ಕುಡ್ದು ನೋಡ್ರೆ ಸುಮ್ಮನೆ ಯಾಕೆ ಕೇಳ್ತೀಯತ್ತಾಗೆ. ನೀನು ಹೇಳಿದ್ರೆ ಹೆಂಗಿರ್ತದೆ ಅಂತಂದ್ರೆ ಹಂಗಿರ್ತಂಗೆ. ಚೆನ್ನಾಗೈತಲ್ಲ. ಥೋ ನಾನು ಏನು ಮಾಡೋಣ. ಇದು ಉಪ್ಪು ಸಕ್ಕರೆ ಬ್ಯಾಡ್ಗಳನ್ನ ಬೋಡ್ಕೊಂತೀವಿ. ಇಲ್ಲಿ ಶುಗರ್ ಕಡೆ ಶಾನದು ಶುಗರ್ ಬ್ಯಾಡ ಕಂದ. ನಿನ್ನ ಧರ್ಮ ಬೇಡಮ್ಮ, ಕೈ ಮುಗಿತೀನಿ ನಮ್ಮ. ಅದೇ ನಾನು ಕುಡಿತೀನಿ ಕಂದ. ಉಪ್ಪು ಆಡಂಗೆ ಹಾಕ್ತೀಯ, ಇದನ್ನ ಹಿಂಗೆ ಹಾಕ್ತೀಯ. ಸಕ್ಕರೆ ಏನಿಲ್ಲ, ಸ್ವಲ್ಪ ಬೆಲ್ಲ ಹಾಕಿದ್ದಲ್ಲ
ನಿಂಗೆ ಹಂಗೆ ಅನ್ನಿಸ್ತೈತೆ ಅಷ್ಟೇ. ಏ ಸಕ್ಕರೆ ಇಲ್ಲ ಅಂದ್ರೆ ಸ್ವೀಟ್ ಜಾಸ್ತಿ ಕಣೋದು, ಇಲ್ಲಿ ಪಾಕ ಕಣದಲ್ಲಿ ನಾನು ನೀವು ಹೇಳಿ ಬಾಯಿ ಬಿಟ್ಟು ಹೇಳ್ತಿದ್ದೀನಿ, ಅದು ನಿನಗೆ ಪಾಕ ಅನ್ಸೋದಿಲ್ಲ ಅಂತ ಹೇಳಿದೆ. ಹೋಗಿ ಸುಮ್ಮನೆ ಯಾಕೆ ಹೇಳ್ತೇನೆ, ನಮಗೂ ಕುಡಿತೀವಿ ಕಣ, ನಮ್ಗೆ ಗೊತ್ತಾಗ್ತದೆ ನೀನು ಮಾಡಿ ಕುಡಿ 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 ಅಂತಂದ್ರೆ ಅದು ಒಂದು 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 4-5 ಸುಟ್ಟಿ ಕುಡಿಯೋಲ್ಲ ಗೊತ್ತಾ, ಅಷ್ಟು ಕುಡಿದ್ರೆ ಅಷ್ಟೊಂದು ಐತೆ ಅವ್ರಿಗೆ. ನಿಜವಾಗ್ಲೂ ಇದು ಬೆಲ್ಲ ಪಾಕ ಆಗಿತ್ತಾ? ಎಷ್ಟು ಸುಳ್ಳು ಹೇಳ್ತೀರಲ್ರಿ? ಕರೆಕ್ಟಾಗಿ ಮಾಡಿದ್ದೀವಿ. ಇಲ್ಲ ಬೆಲ್ಲ ಜಾಸ್ತಿ ಆಯ್ತು, ಈಗ ಉಪ್ಪು ಜಾಸ್ತಿ ಆಯ್ತು, ಬೇರೆ ಉಂಟು ನಾವು. ಸುಮ್ಮನೆ ಒಂದು ಕಪ್ಪು ಕಾಫಿ ವೇಸ್ಟ್. ಕೇಳಿ ಮಾಡ್ಕೊಡಿ ಸಾಕು, ಯಾವಾಗ ಕೇಳ್ತಲ್ಲ. ನೀವು ಕೇಳಿದಾಗಲ್ಲ, ನಾವು ಯಾವಾಗನ ಪ್ರೀತಿಯಿಂದ ಮಾಡ್ಕೊಡ್ತೀವಿ. ಯಾವಾಗ ಪ್ರೀತಿ ಉಕ್ಕಿ ಜಾಸ್ತಿ ಆಗಿ ಕುಡಿತೀನಿ ಬೇಡ ಬಿಡು. ಅದೇನು ಹೇಳ್ತೀರ ನೀನು? ನಾನೇ ಕುಡಿಯಲ್ಲ, ನಾನು ಕುಡಿತಿದ್ದೆ ಕಣೋ. ಅದೇ ನೋಡಿ ನೀನು ಕುಡಿದು ನೋಡಿದೆ ಅದನ್ನೇನು, ಯಾಕೆ ಹಂಗೆ ನೀನೇನು ಇದು ಮಾಡ್ತೀಯ ಅಂತಂದ ಆಟಂದು ನಾನು ಯಾರು ಕುಡಿತಾರೆ? ಕುಡಿ ಕುಡಿ ಕುಡಿ. ನೀನೆಲ್ಲ ಕೂತ್ಬಿಟ್ಟಿದ್ಯಾ? ಎಂಜು ಕುಡಿತಾರ? ಅವಳಿಗೆ ಬರಲ್ಲ ಇರ್ತಂತ ಸುಮ್ಮನೆ ಹೇಳಿ. ಬಾಯಿ ಸ್ಬಿಟ್ಟು ಹಾಕೊಂಡು ಸತ್ವ ಇರೋದು ಹೇಳ್ತೀನಿ, ನಾನೇ ನಿಮಗೆ ಹೇಳ್ತಾ ಇಲ್ಲ. ಕರೆಕ್ಟಾಗಿ ನನಗೆ ಎಷ್ಟು ಹಾಕಿದ್ರೆ ನಿನಗೂ ಅಷ್ಟೇ ಹಾಕಿದ್ನಪ್ಪ. ನಾನೇನಂದ್ರೆ ಮೇಲೆ ಕೆನೆ ಇತ್ತಲ್ಲ, ಕೆನೆ ನಾನು ಹಾಕಿದ್ದೆ. ಕೆನೆ ಇಷ್ಟ ಅಲ್ಲ ನನಗೆ, ಕೆನೆ ಮೇಲೆ ಹಾಕಿದ್ದೆ ಅಷ್ಟೇ. ಸ್ವೀಟ್ ಕುಡಿದು ಕುಡ್ದೆ ನೀನೀಗ? ಅದನ್ನು ಕುಡಿದು ನೋಡಮ್, ನೀನು ಯಾಕೆ ಮಾತಾಡ್ತೀಯ? ಕುಡಿಲಿಲ್ಲ ಅಷ್ಟೇ. ಕುಡಿದು ನೋಡು ಸ್ವಲ್ಪ, ನಾನೇನು ಬೇಡ ಅಂಬಲ್ಲ ನಿನಗೇನೇನು. ಅಲ್ಲ ನಾನು ಹಾಕಿದಾಗ ನೆನಪೈತಲ್ಲ ಕರೆಕ್ಟಾಗಿ, ಅಷ್ಟೇ. ಅಂದ್ರೆ ನಾನೀಗ ಸುಳ್ಳು ಹೇಳ್ತದೀನಿ ಅಂತ ನಿನಗೀಗ ಯಾರಿಗೆ ಗೊತ್ತೈತಿ? ಹೌದಾ? ಒಂದೇ ಸ್ಪೂನು, ಅದ್ರಾಗೊಂದು ಸ್ಪೂನ್ ಇದ್ರಾಗೊಂದು ಸ್ಪೂನ್ ಹಾಕಿದೆ. ಕೆನೆ ಮಾತ್ರ ನಾನು ಹಾಕಿದೆ. ಇನ್ನೊಂದು ಕಟ್ಟು ಪುಡಿ ಅದ್ರಕ್ಕೊಂದು ಟೀ ಪುಡಿ, ಅಲ್ಲ ಬ್ರೂ ಪ್ಯಾಕೆಟ್ ಅದ್ರಕ್ಕೊಂದು ಇದ್ರಕ್ಕೊಂದು ಸ್ವಲ್ಪ ಹಾಲು ಹಾಕಿದ್ರೆ ಸ್ವಲ್ಪ, ಇದ್ರಾಗ ಸ್ವಲ್ಪ ಹಾಲು ಹಾಕಿದೆ. ಇಷ್ಟೇ ನಾನು ಟೀ ಮಾಡಿದ್ದು ನೋಡಪ್ಪ. ಕಟ್ ಮಾಡಿ ಸ್ಪೆಷಲ್ ಮಾಡಕ್ಕೆ ಹೋಗಿದ್ದೆ ಯಾತು ಇಲ್ಲ, ಕರೆಕ್ಟಾಗಿ ಮಾಡಿದ್ದೀನಿ ನಾನು. ನನಗೆ ಬಾಯಿ ಸ್ವೀಟ್ ಆಗಿದೆ ಅಷ್ಟೇ. ನೀನು ಅಲ್ಲೇನೋ ಚೆನ್ನಾಗಿ ತಿಂದು ಬಂದು ಸ್ವೀಟ್ ಕುಡ್ದು ಬಂದಿದ್ದೇನೋ, ಅದೇ ಹಂಗೆ ಬಾಯಿ ಅಂತಿಲ್ಲ, ಇದು ಹಂಗೆ ಸ್ವೀಟ್ ಆಗಿರ್ತೈತಿ ನೋಡು. ಮನೆಗೆ ಬೆಲ್ಲದ ಮಾಡ್ಕೊಟ್ರು ನೀನು ಹಿಂಗೆ ತಿಂತೀಯ, ಅಲ್ಲಿ ಸಕ್ಕರೆ ಯಾಕೆ ಹಿಂಗೆ ತೀರಿ ಈಗ ತತ್ತಾರ ಆದ್ಮೇಲೆ ತತ್ತಾರ ಕುಡಿತಿ ತತ್ತಾರ ಏನಾಗಲಿ ತತ್ತಾರ. ಅರೆ ಇವನ ನಾನೇನು ಕಾಫಿ ಕುಡಿಯಲ್ಲೇ ಅಂದ್ಲೆ, ಕಾಫಿ ಟೀ ಕುಡಿಯಲ್ಲೇ ನಾನೇನು ಕುಡಿದು ನೋಡು ನೀನು. ನಾನು ಅದನ್ನ ಹೇಳ್ತೀನಿ, ಬರೀ ಮಾತಾಡಬಾರ್ದು, ಕುಡಿದು ನೋಡ್ಬೇಕು, ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡು ಅದನ್ನ ಇವಾಗ. ಅದೀಗ ಅದ್ರಾಗ ಏನೈತೆ ನಿನಗೆ ಗೊತ್ತಾಗ್ತಾವ ಏಟೈತೆ ಸ್ವೀಟ್ ಅಂತಂದದು. ಪಾಯಸ ಕೊಡೋದು ಅದಕ್ಕಿಂತ ಜಾಸ್ತಿ ಐತೆ ಗೊತ್ತದು. ಮತ್ತೆ ಪಾಯಸ ಊಟ ಮಾಡ್ತೀವಲ್ಲ, ಅದಕ್ಕಿಂತ ಜಾಸ್ತಿ ಸ್ವೀಟ್ ಆಗಿರ್ತೀವಲ್ಲ ಪಾಯಸ. ಇಲ್ಲಿ ನಿನ್ನ ಧರ್ಮ ಒಂದ್ಸರಿ ಕುಡಿದು ನೋಡು, ಫಸ್ಟ್ ಕುಡಿದು ನೋಡಿ ಮಾತಾಡಲೇ. ಇವಳೇನು ಬಂತ ಇವಳಿಗೆ ಕುಡಿಯೋಳಪ್ಪ ಒಂದ್ಸರಿನ. ಇವನು ಕುಡಿದು ನೋಡು, ಸುಮ್ಮನೆ ಮಾತಾಡ್ಬೇಡ. ನಾನೇ ನಿನಗೇನು ಸುಮ್ಮನೆ ಏನು ಹೇಳ್ತಾ ಇಲ್ಲ, ಹೌದಲ್ವಾ? ಕುಡಿದು ನೋಡು, ಗೊತ್ತಾಗ್ತೈತೆ ನಿಮಗೆ. ಅದನ್ನ ಬಿಟ್ಟು ಸುಮ್ಮನೆ ಕೂಡಿ 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 ಅಂತ ಕುಡಿದ್ರೆ ಕುಡಿದು ಬಿಡ್ತಂತ ಮುಗಿಸ್ಬಿಡ್ತಾಗೆ. ಏನು ಬೇಡ ಮತ್ತೆ ಬೆಲ್ಲ ಜಾಸ್ತಿ ಆಗೈತಿ. ಇದು ಜಾಸ್ತಿ ಆಗಿರೋದಂತ ಸತ್ಯ. ಮತ್ತು ನೀನು ಹೇಳ್ತೀಯಲ್ಲಮ್ಮ, ಮತ್ತೆ ಕುಡಿದು ಬಿಟ್ರೆ ಮುಗಿದು ಬಿಡಿಸ್ತದ ಸುಮ್ಮನೆ ಈಗ. ನಾನು ಎಲ್ಲೆಂದು ಕಾಫಿ ಮಾಡ್ತೀನಿ, ಇವತ್ತೇ ಮಾಡಿದೆ. ಅದಕ್ಕೆ ಸಾಕು ಮಾಡೋದನ್ನ, ಹೌದಲ್ವಾ? ನಾನು ಸುಮ್ಮನೆ ಕೂತ್ಕೊಂಡಿಲ್ವ, ಅದನ್ನು ಸಾಕು. ಸುಮ್ಮನೆ ಕೂತಿದ್ಯಪ್ಪ, ಮನೆ ಕೇಳಿದ್ಯಾ ನೀನು ಆರಾಮಾಗಿ. ಅದೇನೋ ಅಂತಾರಲ್ಲ ಹಂಗೆ ರೀ. ಇಲ್ಲಿ ಲೈಟ್ ಆಫ್ ಮಾಡ್ತೀನಿ. ಇಲ್ಲ ಯಾಕೆ ಲೈಟ್ ಮಾಡ್ತೀವಿ ಅಂತ ನನಗೆ ರೀ
ನಾವು ಯಾವತ್ತಾನ ಹಿಂಗೆ ಮಾತಾಡಿದ್ವಿ ಹೇಳಿದ್ವಿ ಯಾವತ್ತಾನ ಹಿಂಗೆ ಆಡಿದ ಕೂತ್ಕ ನಾನು ಎಷ್ಟು ಜನ ಮಾತಾಡ್ತೀನಿ ನೋಡಿ ಲೈಟ್ ಹಿಂಗೆ ಕಡಿ ಕಾಣಲ್ಲ ಹಿಂಗೆ ಮನೆ ಕಟ್ಟಿದ್ಯಲ್ಲ ಅದಕ್ಕೆ ಹಿಂಗೆ ಕಡಿ ಕಾಣ್ತದೆ ಕೂತ್ಕ ಹಿಂಗೆ ಕೂತ್ಕ ನಾನು ಏನೋ ಬಂದ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ಸುತ್ತಮ್ಮ ಮನೆ ವಿಡಿಯೋಕ್ಕೆ ಬರೋಣ ಅಂತಿದ್ದೆ ಅದು ಇಷ್ಟು ಆಗ್ತೀರ ಅದನ್ನ ಹಾಂ ಯಾಕೆ ಮಾಡೋದು ಈ ಪ್ರ್ಯಾಂಕ್ ಇಷ್ಟ ಆಯಿತೋ ಇಲ್ಲೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ಸ್ ಮಾಡಿ ಹೇಳಿ ಚೆನ್ನಾಗಿತ್ತು ಅಂತ ನೆಕ್ಸ್ಟ್ ಟೈಮ್ ಮಾಡಲಿಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಚೆನ್ನಾಗಿತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮಗೆ ಮಾತ್ರ ನಿಜ ಕಣ್ಣಾಗೆ ನೀರು ಬರೋ ಲೆವೆಲ್ಗೆ ನಕ್ಬಿಟ್ಟಿದ್ದೀನಿ ನಾನು ಆದ್ರೂ ತುಂಬ ನಗೋದನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅವ್ರಿಗೆ ಪ್ರ್ಯಾಂಕ್ ಅಂತ ಎಲ್ಲಿ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಯಾವತ್ತೂ ಈ ಥರ ನಕ್ಕಿಲ್ಲ ಯಾವತ್ತೂ ಅವ್ರಿಗೆ ಈ ಥರ ಕಾಲು ಎಳ್ದಿರಲಿಲ್ಲ ಇವತ್ತು ಈ ಥರ ಕಾಲು ಎಳಿತಾ ಇದ್ದೀನಿ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಅನುಮಾನ ಬರುತ್ತೆ ಡೌಟ್ ಬರುತ್ತೆ ಅಂತ ನಾನು ಜಾಸ್ತಿ ಅವಾಯ್ಡ್ ಮಾಡ್ತಾ ಇದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್